ದಾನಗಳಲ್ಲಿ ರಕ್ತದಾನ ಶ್ರೇಷ್ಠ ಎಂಬುದು. ಏಕೆಂದರೆ ಸಾಕಷ್ಟು ರಕ್ತದ ಕೊರತೆಯನ್ನು ನೀಗಿಸಲಿಕ್ಕೆ ಸಂಘ ಸಂಸ್ಥೆಗಳು, ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಿದ್ವಿ, ಈ ಬಗ್ಗೆ ಜಾಗೃತಿಯನ್ನು ಮಾಡ್ತಿದ್ವಿ. ಆದರೆ ಹುಬ್ಬಳ್ಳಿಯ KMCR ಆಸ್ಪತ್ರೆಯಲ್ಲಿ ವಿಶಿಷ್ಟವಾದಂಥ ಈ ರಕ್ತ ಭಂಡಾರದ ವಾಹನವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಎಲ್ಲರೂ ಸಿದ್ಧತೆ ಮಾಡ್ಕೋತಿದೆ. ಅದರ ಕಾರ್ಯವೈಶಿಷ್ಟ್ಯ, ಅದರದ ಯಾವ ರೀತಿ ಅದು ಕೆಲಸ ಮಾಡ್ತಿದೆ ಮತ್ತು ರಕ್ತ ಭಂಡಾರವನ್ನು ರಕ್ತ ಸಂಗ್ರಹ ಮಾಡ್ತಕ್ಕಂಥ ಪ್ರಕ್ರಿಯೆ ಹೇಗಿರುತ್ತೆ ಎಂಬುದಕ್ಕೆ ಮಾತನಾಡಲಿಕ್ಕೆ ಹುಬ್ಬಳ್ಳಿಯ KMCR ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಈಶ್ವರ್ ಅಶ್ವಿನ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಸಾಕಷ್ಟು ಒಂದಲ್ಲ ವಿನೂತನವಾದ ಕೆಲಸವನ್ನು ಮಾಡ್ತಕ್ಕಂಥದ್ದು, ಜನರ ಹತ್ತಿರ ಹೋಗೋದು ಮತ್ತು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು KMCR ಆಸ್ಪತ್ರೆ ಮಾಡ್ತಿದೆ. ಈಗ ರಕ್ತದ ಕೊರತೆಯನ್ನು ನೀಗಿಸಲಿಕ್ಕೆ ಯಾವ ರೀತಿ ತಯಾರು ಮಾಡ್ತಿದೆ ಮತ್ತು ವಿಶೇಷವಾದ ರಕ್ತ ಈ ವೆಹಿಕಲ್ ಏನಿದೆ, ಭಂಡಾರದ ವೆಹಿಕಲ್ ಯಾವ ರೀತಿ ಕೆಲಸ ಮಾಡ್ತಿದೆ? ಇದು ಇತ್ತೀಚೆಗೆ ಯಲಾಶ್ವರು ಕೊಡುಗೆ ಮಾಡಿಕೊಟ್ಟ ಒಂದು ವಿನೂತನ ವ್ಯವಸ್ಥೆ ಇದು ಸಂಚಾರಿ ರಕ್ತ ಭಂಡಾರ. ಇದು ಅಂದರೆ ಮೊಬೈಲ್ ಬ್ಲಡ್ ಬ್ಯಾಂಕ್. ಇದರಲ್ಲಿ ಒಂದೇ ವೇಳೆಗೆ 4 ಜನರ ರಕ್ತ ಸಂಗ್ರಹಣ ಮಾಡ್ಬೋದು, ರಕ್ತವನ್ನು ಸಂಗ್ರಹ ಮಾಡ್ಬೋದು. ಒಂದು ದಾನಿಗೆ 10 ರಿಂದ 15 ನಿಮಿಷ, ಅಂದರೆ ಒಂದು ದಿನದಲ್ಲಿ 50 ರಿಂದ 100ರವರೆಗೂ ಸಂಗ್ರಹಣ ಮಾಡ್ಬೋದು. ಇದು ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಏನು ಮೂಲಭೂತ ಸೌಕರ್ಯ ಜಾಸ್ತಿ ಇರೋದಿಲ್ವೋ ಆ ಕಡೆ ಹೆಚ್ಚಾಗಿ ಉಪಯೋಗವಾಗುತ್ತೆ. ಇದರಲ್ಲಿ AC ಇರುತ್ತೆ, ಫ್ರೀಜರ್ ಇರುತ್ತೆ. ಈ ಸಿಬ್ಬಂದಿಗಳಿಗೆ ಕೂಡಲಿಕ್ಕೆ 6 ರಿಂದ 8 ಸೀಟು ಇರುತ್ತೆ. ಇದರಿಂದ ಎಲ್ಲಿನೂ ಮೂಲಭೂತ ಸೌಕರ್ಯ ಇರೋದಿಲ್ಲ, ದೂರದ ಗ್ರಾಮೀಣ ಪ್ರದೇಶಗಳಲ್ಲಿ ಹೋಗಿ ರಕ್ತದಾನ ಮಾಡುವ ರಕ್ತದಾನಿಗಳ ಇಚ್ಛೆ ಇರೋರಿಗೆ ಹೋಗಿ ರಕ್ತ ಸಂಗ್ರಹಣೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಇದರಿಂದ KMCRಲ್ಲಿ ದಿನಕ್ಕೆ 150 ರಿಂದ 200ರವರೆಗೂ ರೋಗಿಗಳು ದಾಖಲಾಗುತ್ತಾರೆ. ವಿಶೇಷವಾಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಗರ್ಭಿಣಿ ಸ್ತ್ರೀಯರು ಇದರಲ್ಲಿ ಹೆಚ್ಚಿನವರು ಇರ್ತಾರೆ. ಅವರಿಗೆ ರಕ್ತ ಬೇಕಾಗಿರುತ್ತೆ, ಎಸ್ಪೆಷಲಿ ಅಪಘಾತಗಳಲ್ಲಿ ಅಥವಾ ಹೆರಿಗೆ ವೇಳೆಯಲ್ಲಿ. ಇದರಿಂದ ಈ ರೋಗಿಗಳಿಗೆ ಈ ರಕ್ತ ಸಂಗ್ರಹಣೆ ಮಾಡೋದರಿಂದ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ಫ್ರೀಜರ್ ಇದೆ, ಅದು ಸುಮಾರು 50 ರಿಂದ 100 ಬಾಟ್ಲ್ವರೆಗೂ ಸಂಗ್ರಹ ಮಾಡ್ಬೋದು. ಸರ್, ಸಾಕಷ್ಟು ರಕ್ತವನ್ನು ಕೊಡಲಿಕ್ಕೆ ದಾನಿಗಳು ಮುಂದಾಗ್ತಾರೆ. ಅದು ಎಲ್ಲೊಂದು ಕಡೆ ಅವರಿಗೆ ಬಂದು ಕೊಡಲಿಕ್ಕಾಗೋದಿಲ್ಲ ಮತ್ತು ಕೆಲವು ಟೆಸ್ಟ್ಗಳನ್ನು ಮಾಡ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳಿರ್ತವೆ. ಅದನ್ನೆಲ್ಲ ನೀಗಿಸುವ ನಿಟ್ಟಿನಲ್ಲಿ ಎಷ್ಟು ಸಹಕಾರ ಆಗ್ತದೆ ಮತ್ತು ಎಷ್ಟು ರಕ್ತವನ್ನು ಸಂಗ್ರಹ ಮಾಡ್ತಕ್ಕಂಥ ವೆಹಿಕಲ್ ಒಂದಿದೆ, ಎಷ್ಟು ದಿನಗಳನ್ನು ಆ ಒಂದು ವೆಹಿಕಲೆಲ್ಲ ರಕ್ತನ ಸಂಗ್ರಹ ಮಾಡಿ ಇಡ್ಬೋದು ನೀವು? ಇದರಲ್ಲಿ ರಕ್ತ ಪರೀಕ್ಷೆ ಮಾಡುವಂಥ ವ್ಯವಸ್ಥೆಯೂ ಇದೆ. ರಕ್ತ HB ಪರ್ಸೆಂಟೇಜ್ ಎಷ್ಟಿದೆ, ರೋಗಿ ದಾನಿ ರಕ್ತ ಕೊಡಲಿಕ್ಕೆ ಫಿಟ್ ಇದ್ದಾರೋ ಇಲ್ಲೋ ಇದನ್ನು ನೋಡ್ಬೋದು. ಇದರಲ್ಲಿ ಒಂದು ದಿನದವರೆಗೂ ಮಾಡಿ ರಕ್ತ ಸಂಗ್ರಹಣೆ ಮಾಡಿಬಿಡ್ಬೋದು. ಈಗ ಮೊಬೈಲ್ ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ರಕ್ತ ಸಂಗ್ರಹಣೆ ಮಾಡಿಕೊಂಡು ಮತ್ತೆ ಬಂದು ನಮ್ಮ ರಕ್ತ ಭಂಡಾರದಲ್ಲಿ ಇವನ್ನು ಶೇಖರಿಸಿಡ್ಬೋದು. ಇದಿಷ್ಟು KMCR ಆಸ್ಪತ್ರೆ ವಿನೂತನವಾದಂಥ ಕೆಲಸವನ್ನು ಮಾಡ್ತಿರೋದು ಮತ್ತು ರಕ್ತದ ಕೊರತೆಯನ್ನು ನೀಗಿಸಲಿಕ್ಕೆ ಈ ವಾಹನ ಭಾಳ ಸಹಕಾರಿ ಆಗ್ತದೆ. ಅದರಿಂದ ನಾವು ಸಾಕಷ್ಟು ರೀತಿಯ ಭಾಳ ಮೂಲ ಸೌಕರ್ಯಗಳಿಲ್ಲದಂಥ ಹಳ್ಳಿಯಲ್ಲಿ ಸಹ ಮೂಲೆಯಲ್ಲಿ ಹೋಗಿ ರಕ್ತದಾನಿಗಳಿಂದ ರಕ್ತನ ಪಡಿತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಕಾರ್ಯಕ್ಕೆ ನಮ್ಮ ಸಂಸ್ಥೆ ಮುಂದಾಗ್ತದೆ. ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.